ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ KCET ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನಾನು ಇವಾಗ SNK ಕೋಟಾನ ಕ್ಲೈಮ್ ಮಾಡಬೇಕು ಅಂತ ಇದ್ದೀನಿ. ಈ ಒಂದು ಕೋಟಾನ ಕ್ಲೈಮ್ ಮಾಡಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ಯಾರೆಲ್ಲ ಕ್ಲೈಮ್ ಮಾಡಬಹುದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಮತ್ತೆ ಯಾವ ಒಂದು ಕ್ಯಾಟಗರಿನವರು ಕ್ಲೈಮ್ ಮಾಡಬಹುದು ಈ ಒಂದು SNK ಕೋಟಾ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಇನ್ನೇನು ರಿಸಲ್ಟ್ ಬಂದು ಆಪ್ಷನ್ ಎಂಟ್ರಿ ಮೊದಲು ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಒಂದು SNK ಕೋಟಾನ ಕ್ಲೈಮ್ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಟ್ರೆ ನಿಮ್ಗೆ ವಿಡಿಯೋ ಪೂರ್ತಿ ನೋಡ್ತೀರಾ, ಇಲ್ಲಾಂದ್ರೆ ಕ್ಲೈಮ್ ಮಾಡಕ್ ಆಗಲ್ಲ ಅಂತ ಅಂದ್ಮೇಲೆ ಸುಮ್ಮನೆ ವಿಡಿಯೋ ನೋಡುವಂಥದ್ದು ವ್ಯರ್ಥ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು 8 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಅವರ ಒಂದು ಫಾದರ್ನ ಒಂದು ಇನ್ಕಮ್ ಬಂದ್ಬಿಟ್ಟು 8 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇದಕ್ಕೂ ಕೂಡ ಸ್ಪೆಸಿಫಿಕ್ ಆಗಿರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಮತ್ತೆ ಮೊದಲನೇದಾಗಿ ಯಾರ್ದೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಹೇಳೋದಾದ್ರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗಿರುತ್ತೆ, SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ, 2A 2B 3A 3B ಸ್ಟೂಡೆಂಟ್ಸ್ಗಳಿಗೆ ಎಲಿಜಿಬಿಲಿಟಿ ಇರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು SNK ಕೋಟಾನ ಕ್ಲೈಮ್ ಮಾಡೋಕ್ಕೋಸ್ಕರ. ಓಕೆನಾ. ಸೊ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಅಂದ್ರೆ ನಿಮ್ಮ ಒಂದು ಫಾದರ್ನ ಒಂದು ಇನ್ಕಮ್ 8 ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ. ಓಕೆನಾ. ಸೊ ಅದಾದ್ಮೇಲೆ ನೀವು ಮೇನ್ ಈ ಒಂದು ಇನ್ಕಮ್ ಪ್ರೂಫ್ಗೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ, ನಿಮ್ಮ ಒಂದು ಫಾದರ್ನ ಒಂದು ಇನ್ಕಮ್ ಸರ್ಟಿಫಿಕೇಟ್. ಓಕೆನಾ. ಸೊ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. KCET ಅಪ್ಲಿಕೇಶನ್ ಪ್ರಿಂಟ್ಔಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ, KCET ನ ಒಂದು ಅಡ್ಮಿಟ್ ಕಾರ್ಡ್ ಇರಬೇಕಾಗುತ್ತೆ, KCET ರ್ಯಾಂಕ್ ಅಥವಾ ಸ್ಕೋರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ, SSLC 10th ಮಾರ್ಕ್ಸ್ ಕಾರ್ಡ್ ನ ಒಂದು ನಿಮ್ಮ ಹತ್ರ ಶೀಟ್ ಅಥವಾ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಇಫ್ ಪಾಸಿಬಲ್ ನಿಮ್ಮ ಹತ್ರ ಇತ್ತು ಅಂದ್ರೆ ಪ್ರೊವೈಡ್ ಮಾಡಿ. ಆಧಾರ್ ಕಾರ್ಡ್ ನ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಅದಾದ್ಮೇಲೆ ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಇರಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಮತ್ತೆ ನೀವು ಕ್ಯಾಟಗರಿ ರಿಸರ್ವೇಶನ್ ಬೇಕು ಅಂತ ಹೇಳೋದಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಅಂತ ಹೇಳಿ ಕರೀತಾರೆ. ಸೊ ಅದರ ಒಂದು ಡ್ಯೂರಿಂಗ್ ಅಡ್ಮಿಷನ್ ಮಾಡುವಂತ ಒಂದು ಟೈಮ್ ನಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ನೀವು SNK ಕೋಟಾನ ಕ್ಲೈಮ್ ಮಾಡಬೇಕು ಅಂದ್ರೆ 8 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಸೊ ಅದಾದ್ಮೇಲೆ ವ್ಯಾಲಿಡ್ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ RD ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಅದು. ಅದಾದ್ಮೇಲೆ EWS ಸರ್ಟಿಫಿಕೇಟ್ ಅಲೋನ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದ SNK ಕೋಟಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ಕ್ಯಾಟಗರಿ ಎಲ್ಲಾನು ಕೂಡ ಡೀಟೇಲ್ ಆಗಿ ಹೇಳ್ದೆ. ಮತ್ತೆ ಇಷ್ಟು ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳು ಬಂದ್ಬಿಟ್ಟು SNK ಕೋಟಾನ ಕ್ಲೈಮ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳೋದಾದ್ರೆ ನಿಮ್ಮ ಒಂದು ಫೀಸ್ ಬಂದ್ಬಿಟ್ಟು ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. 3 ಇಯರ್ಸ್ಗೆ ಆಟೋಮೆಟಿಕ್ ಇಂಜಿನಿಯರ್ ಸ್ಟೂಡೆಂಟ್ಸ್ SNK ಕೋಟಾನ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ 3 ಇಯರ್ಸ್ಗೆ ಒಂದೇ ನಿಮ್ಗೆ ಅಮೌಂಟ್ ಬಂದ್ಬಿಡುತ್ತೆ. ಸೊ ಅದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ, 1 ಇಯರ್ ಅಮೌಂಟ್ ಕೂಡ ಇರೋದಿಲ್ಲ. ಸೊ ಹಂಗಾಗಿನೇ SNK ಕೋಟಾ ತುಂಬಾ ಜನ ಪ್ರಯತ್ನ ಪಡ್ತಾರೆ SNK ಕೋಟಾನ ಕ್ಲೈಮ್ ಮಾಡಕ್ಕೋಸ್ಕರ. ತುಂಬಾ 40-50 ಸಾವಿರಕ್ಕೆಲ್ಲ ನಿಮ್ಗೆ SNK ಕೋಟಾ ಬಂದ್ಬಿಟ್ಟು 3 ಇಯರ್ಸ್ ತನಕ ನೀವು ಓದಬಹುದು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಬೇಕಾ ಸೊ ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ ಗಳಲ್ಲಿ ಇನ್ನ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋಗೆ ಎಷ್ಟು ಲೈಕ್ಸ್ ಮಾಡ್ತೀರಾ ಮತ್ತೆ ಕಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ಇನ್ನ ಡೀಟೇಲ್ ಆಗಿ SNK ಕೋಟಾ ಬಗ್ಗೆ ನಿಮ್ಗೆ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋಗೆ 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಲೈಕ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.